ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈಗಾಗಲೇ AHS ಮತ್ತು BPT ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಒಂದು ರೌಂಡ್ ಮುಗಿದಿತ್ತು. ಎರಡನೇ ರೌಂಡಿಗೆ ಕಾಯ್ತಾ ಇದ್ದರು ವಿದ್ಯಾರ್ಥಿಗಳು. ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳಿಗೆ ಎರಡನೇ ರೌಂಡನ್ನು ಒಂದು ಲಿಂಕನ್ನು ಅಪ್ಡೇಟ್ ಮಾಡಲಾಗಿದೆ ಆಫಿಷಿಯಲಿ. ಇಲ್ಲಿ ನೋಡ್ಬೋದು, ಸ್ಕ್ರೀನಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. UGCET, AHS, BPT ಮತ್ತು BPOಗಳಿಗೆ ಎರಡನೇ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕನ್ನು ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಅಪ್ಡೇಟ್ ಮಾಡಿದ್ದಾರೆ. ಬಟ್ ನೋಡಿ, ಇಲ್ಲಿ ಇನ್ನೂವರೆಗೂ ಕೂಡ ಏನು ಮಾಡಿಲ್ಲ ಅಂದರೆ ಇವರು ದಿನಾಂಕವನ್ನು ನೋಟಿಫಿಕೇಷನ್ ಕೊಟ್ಟಿಲ್ಲ. ಆದರೆ ಒಳಗಡೆ ಹೋದ್ಮೇಲೆ ನಿಮಗೆ ನೋಟಿಫಿಕೇಷನ್ ಗೊತ್ತಾಗುತ್ತೆ. ಒಳಗಡೆ ನಿಮಗೆ ಡೇಟ್ಗಳನ್ನು ತೋರಿಸುತ್ತೆ. ನನ್ನ ಹತ್ರ ಸದ್ಯಕ್ಕೆ ID ಇಲ್ಲ, ಹೀಗಾಗಿ ನಿಮಗೆ ಡೇಟ್ಗಳನ್ನು ತೋರಿಸೋಕ್ಕಾಗೋದಿಲ್ಲ. ಅಥವಾ ಯಾರಾದರೂ ವಿದ್ಯಾರ್ಥಿಗಳು ಈಗಾಗಲೇ ಲಾಗಿನ್ ನೀವು ಈ ರೀತಿ ಮಾಡಿದರೆ ನಿಮಗೆ ಅಲ್ಲಿ ಡೇಟ್ ಕಾಣಿಸುತ್ತೆ. ಈಗ ಇದರಲ್ಲಿ ನಿಮ್ಮದೇ CET ನಂಬರನ್ನು ಹಾಕಿ, ನಿಮ್ಮ ಸೀಕ್ರೆಟ್ ಕೀಯನ್ನು ಹಾಕಿ, ಆಮೇಲೆ ನಿಮ್ಮ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಿದಾಗ ನಿಮಗೆ ಅಲ್ಲಿ ಡೇಟ್ ಕಾಣಿಸುತ್ತೆ. ಅದು ಡೇಟ್ ನಿಮಗೆ ಆಪ್ಷನ್ ಎಂಟ್ರಿ ಅಂದರೆ ಸೆಕೆಂಡ್ ರೌಂಡ್ ಕೊನೆ ದಿನಾಂಕ ಇರುತ್ತೆ. ಆಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕಿತ್ತು, ಅದನ್ನು ಕೂಡ ಇನ್ನೂವರೆಗೆ ಬಿಟ್ಟಿಲ್ಲ. ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ, ತಿಳಿದಂಗೆ ಬೆಳೆದಂಗೆ ಮಾಡ್ತಾರೆ. ಹೀಗಾಗಿ ಮ್ಯಾಕ್ಸಿಮಮ್ ನೀವು ಆಪ್ಷನ್ ಎಂಟ್ರಿಗಳನ್ನು ಜಾಸ್ತಿ ಕಾಲೇಜ್ಗಳಿಗೆ ಮಾಡಿ. ಆಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಕರೆ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ, ಹೀಗಾಗಿ ಬಿಟ್ಟರೆ ಒಳ್ಳೆಯದು. ಯಾಕಂದರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದಾವೆ ಅಂತ ಗೊತ್ತಾದ್ರೇ ನಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಗೊತ್ತಾಗುತ್ತೆ. ಬಟ್ ನಿಮಗೆ ಹಣೆಬರ ನಿಮ್ಗೆ ಗೊತ್ತಿದೆ. ಸೊ ಸುಮ್ಮನೆ ಬ್ಲೈಂಡಾಗಿ ನೀವೇ ಮಾಡಿ. ಜಾಸ್ತಿ ಗೌರ್ಮೆಂಟ್ ಕಾಲೇಜ್ಗಳನ್ನು ಫಸ್ಟ್ ಆಯ್ಕೆ ಮಾಡಿಕೊಳ್ಳ್ರಿ. ಅದಾದ ಮೇಲೆ ಏನಂತಂದರೆ ಪ್ರೈವೇಟ್ ಕಾಲೇಜ್ಗಳನ್ನು ಜಾಸ್ತಿ ಆಯ್ಕೆ ಮಾಡಿಕೊಳ್ಳ್ರಿ. ಯಾಕಂದರೆ ಇದೇ ಲಾಸ್ಟ್ ರೌಂಡ್ ಆಗುತ್ತೆ. ನಿಮಗೆ ಥರ್ಡ್ ರೌಂಡ್ ಅಂತ ಮಾಡುವಂಥ ಯಾವುದೇ ಥರಂಥ ಕನಸುಗಳು ಕಾಣಕ್ಕೆ ಹೋಗಬೇಡ್ರಿ. ಇದನ್ನು ಬಿಟ್ಟಿರೋದೇ ದೊಡ್ಡ ಮಾತು. ಸೊ ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೆ ನೀವು ವೇಟ್ ಮಾಡ್ತಾಯಿದ್ರಿ, ಸೊ ಅವರೆಲ್ಲರೂ ಆಪ್ಷನ್ ಎಂಟ್ರಿ ಮಾಡಿ, ಇವತ್ತೇ ಮಾಡಿ, ಈಗಲೇ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಗಳು ಕೂಡ ಇದನ್ನು ಶೇರ್ ಮಾಡಿ.